ಸರ್ ಈಗ ಗೋಲ್ಡ್ ಡಿಮಾಂಡ್ ಡ್ರಾಪ್ ಆಗುತ್ತೆ, ಸುಮಾರು ಒಂದು 50%ಗೂ ಖರೀದಿ ಇಳಕೆ ಆದರೆ ನಮಗೊಂದು $36 ಬಿಲಿಯನ್ ಉಳಿಬೋದು. ಆ್ಯಂಡ್ ನಾಟ್ ಬೈಯಿಂಗ್ ಗೋಲ್ಡ್ ಫಾರ್ ಅ ಇಯರ್ ಕ್ಯಾನ್ ಡೈರೆಕ್ಟ್ಲಿ ರೆಡ್ಯೂಸ್ ಇಂಡಿಯಾಸ್ ಡಾಲರ್ ಔಟ್ಫ್ಲೋ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಇವತ್ತು ಬಂಗಾರದ ಮಾರುಕಟ್ಟೆಯಲ್ಲಿ ಆದಂತಹ ಏರಿಕೆ ಸರ್, ಇದು ಏನು ಇಂಡಿಕೇಶನ್ ಸರ್? ಕಡಿಮೆ ಆಗಬೇಕಾಗಿತ್ತಲ್ಲ, ಡಿಮಾಂಡು ಕಡಿಮೆ ಆಗಬೇಕಾಗಿತ್ತಲ್ಲ? ಶಾರ್ಟ್ ರನ್ ಅಲ್ಲಿ ನಿಮ್ಗೆ ಒಂದ್ ದಿನಕ್ಕೆ ಇದರದ ಇಂಪ್ಯಾಕ್ಟ್ ಗೊತ್ತಾಗಲ್ಲ. ಯು ಶುಡ್ ಟೇಕ್ ಎ ವೀಕ್ ಆರ್ ಸೊ, ಅವಾಗ ನಮ್ಗೆ ಇಂಪ್ಯಾಕ್ಟ್ ಗೊತ್ತಾಗುತ್ತೆ. ಬಟ್ ನಮ್ಗೆ ಸರ್ಪ್ರೈಸಿಂಗ್ ಏನಂದ್ರೆ ಇಲ್ಲಿ ಇವತ್ತು ಬೆಲೆ ಹೆಚ್ಚಾಗಿರುವುದರ ಹಿಂದಿನ ಸತ್ಯ ನಮ್ಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಯಾಕೆ ಅರ್ಥ ಆಗಿಲ್ಲ ಅಂದ್ರೆ, ಬೆಲೆ ಹೆಚ್ಚು ಮಾಡಿದ್ದು ಇಂಪೋರ್ಟ್ ಆದಂತ ಬಂಗಾರದ ಮೇಲೆ ಕಸ್ಟಮ್ ಡ್ಯೂಟಿ ಹೆಚ್ಚು ಮಾಡಿದ್ದು. ಕಸ್ಟಮ್ ಡ್ಯೂಟಿಯ ಪ್ರಶ್ನೆ ಬರೋದು ಗೋಲ್ಡ್ ನಾವು ಪರ್ಚೇಸ್ ಮಾಡಿದ್ಮೇಲೆ, ಅಂದ್ರೆ ಹೊರಗಡೆ ದೇಶದಿಂದ ನಮ್ಮ ದೇಶಕ್ಕೆ ತಗೊಂಡು ಅದನ್ನ ಜವೆಲ್ರಿ ಮಾಡಿದ್ಮೇಲೆ ಅದು ಹೆಚ್ಚಾಗ್ಬೇಕಾಗಿತ್ತು. ಈಗ ಇದ್ದದ್ದು ಸ್ಟಾಕ್ ಇವತ್ತು ಬೆಳಗಿನ ಜಾವ ಯಾವ್ದು ಲ್ಯಾಂಡ್ ಆಗಿದೆ ಅದ್ರ ಮೇಲೆ ಹಾಕಿದ್ದಾರೆ ಅಂತಲೇ ಇಟ್ಕೊಂಡ್ರೇನು, ಆ ಬೆಳಿಗ್ಗೆ ಲ್ಯಾಂಡ್ ಆಗಿದ್ದ ಬಂಗಾರ ಇಮಿಡಿಯೇಟ್ ಆಗಿ ಬಂಗಾರದ ಅಂಗಡಿಗೆ ಹೋಗಿ ಅದು ಜವೆಲ್ರಿ ಶೂಪ್ ತಗೊಂಡು ಅದು ಪ್ರೈಸ್ ಹೆಂಗ್ ಹೆಚ್ಚಾಯ್ತು ಅಂತ ನನ್ಗೆ ಇನ್ನೂ ಗೊತ್ತಿಲ್ಲ. ನಾನು ಅದನ್ನೇ ಕೇಳ್ತಾ ಇರೋದು ಸರ್. ಯಾಕೆಂದ್ರೆ ನಾವು ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಹೊರತು ದೇಶೀಯ ಮಾರುಕಟ್ಟೆಯಲ್ಲಿ ಆಭರಣದ ಬೆಲೆ ಯಾಕೆ ಜಾಸ್ತಿ ಆಗುತ್ತೆ ಸರ್ ಇದ್ದಕ್ಕಿದ್ದಂತೆ? ಇವತ್ತು ಜಾಸ್ತಿ ಆಗ್ಬಾರ್ದಿತ್ತು. ಇನ್ನೊಂದು ವಾರದ ನಂತರ ಅಥವಾ 3-4 ದಿನದ ನಂತರ ಆ ಬಂಗಾರನ ಉಪಯೋಗಿಸ್ಕೊಂಡು ಯಾವತ್ತು ಹೆಚ್ಚಳ ಮಾಡಿದ್ರು, ಅದನ್ನ ಉಪಯೋಗಿಸ್ಕೊಂಡು ಯಾವಾಗ ಇವ್ರು ಜವೆಲ್ರಿ ಮಾಡ್ತಾರೆ ಅವತ್ತು ಹೆಚ್ಚಳ ಆಗಿದ್ರೆ ಇದಕ್ಕೊಂದು ಅರ್ಥ ಇರ್ತಾ ಇತ್ತು. ಇದು ಏನೇನೋ ವಿಚಾರಗಳಿದೆ ಇಲ್ಲಿ. ಸರ್ಕಾರ ಮಾಡಿರೋದು ಇವತ್ತು ಎಫೆಕ್ಟ್ ಆಗೋದು ಯಾವ್ದ್ರ ಮೇಲೆ? ಇಂಪೋರ್ಟ್ ಆಗಿರೋ ಗೋಲ್ಡ್ ಮೇಲೆ. ಇಂಪೋರ್ಟ್ ಆಗಿರೋ ಗೋಲ್ಡ್ ಇವತ್ತು ಜವೆಲ್ರಿ ಶಾಪ್ ಅಲ್ಲಿ ಇಲ್ಲ. ಆ ಜವೆಲ್ರಿ ಶಾಪ್ ಅಲ್ಲಿ ಇರುವಂತದ್ದು ಹಿಂದಿನ ವಾರನೋ 2 ದಿನದೋ 3 ದಿನದ ಹಿಂದೆ ತಗೊಂಡಿರುವಂತ ಗೋಲ್ಡ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಬೆಲೆ ಸ್ಥಿರ ಆಗಿದೆ, ಇಂಡಿಯನ್ ರಿಟೇಲ್ ಗೋಲ್ಡ್ ಪ್ರೈಸ್ ಮಾತ್ರ ರೈಸ್ ಆಗಿದೆ. ಸೊ ಈಗ ನಮಗೆ ಕನ್ಸರ್ನ್ ಇರ್ಬೇಕಾಗಿರೋದು ಗ್ರಾಹಕರು ಸರ್, ಚಿನ್ನವನ್ನು ಕೊಂಡ್ಕೊಳ್ಳಕ್ ಹೋಗೋರಿಗೆ. ಈಗ ಇವಾಗ ಏನಾಗಿದೆ ಅಂತಂದ್ರೆ, ಒಂದು ನಿಮ್ದು ಓವರ್ ಆಲ್ ಆರ್ಥಿಕತೆಯ ವಿಚಾರ ಬಂದಾಗ ಒಂದಷ್ಟು ಸಂಯಮವನ್ನ ಕಾಪಾಡ್ಕೊಳ್ಳಿ ಅನ್ನೋಂಥದ್ದಷ್ಟೇ. ಇಲ್ಲಿ ಏನಂದ್ರೆ ನಾವು ನೋಡಿ ಯಾವಾಗ್ಲೂ ಒಂದು ಫುಲ್ ಎಂಪ್ಲಾಯ್ಮೆಂಟ್ ಗೋಲ್ ನ ಒಂದು ಎಕನಾಮಿಕ್ ಗ್ರೋತ್ ಗೆ ಇಟ್ಕೋತೀವಿ. ನಮಗ್ ಗೊತ್ತಿದೆ, ಇವನ್ ಅರ್ಥಶಾಸ್ತ್ರದ ಯಾವುದೇ ವಿದ್ಯಾರ್ಥಿಗೆ ಗೊತ್ತಾಗುತ್ತೆ ಫುಲ್ ಎಂಪ್ಲಾಯ್ಮೆಂಟ್ ಅಥವಾ ಪೂರ್ಣ ಉದ್ಯೋಗ ಅನ್ನುವಂಥದ್ದು ನಮ್ಮ ಗುರಿ ಆದ್ರೂ ಅದನ್ನ ಪೂರ್ಣವಾಗಿ ತಲುಪಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ಆದ್ರೆ ಪೂರ್ಣವಾಗಿ ಇಟ್ಕೊಂಡಾಗ ಅಟ್ಲೀಸ್ಟ್ 70% 80% ಆದ್ರೂ ನಾವು ರೀಚ್ ಆದ್ರೆ ಅನ್ಎಂಪ್ಲಾಯ್ಮೆಂಟಿನ ರೇಟ್ ಕಡಿಮೆ ಆಗತ್ತೆ ಅನ್ನುವಂಥದ್ದು ಒಂದು ರೀತಿಯ ನೋಡುವ ವಿಧಾನ ಅದು. ಹಾಗೇನೆ ಇಲ್ಲಿ ಏನು ಅಂತಂದ್ರೆ, ಒಂದಷ್ಟು ಹೆಚ್ಚಳ ಮಾಡಿದ್ರೆ ಒಂದಷ್ಟು ಕಡಿಮೆ ಆಗಬಹುದು ನಮ್ಮಲ್ಲಿ. ಅದರಿಂದ ಒಂದಷ್ಟು ಹನಿ ಗೂಡಿದರೆ ಹಳ್ಳ ಅನ್ನೋ ತರದಲ್ಲಿ ಒಂದು 15-25-30 ಬಿಲಿಯನ್ ಡಾಲರ್ ಉಳಿಬಹುದು. ಅದೇನು ತುಂಬಾ ಉಳಿದು ಬಿಡುತ್ತೆ ಅಂತಲೂ ಅಲ್ಲ, 25-30 ಬಿಲಿಯನ್ ಡಾಲರ್ ಉಳಿಬೇಕು. ನಮ್ಮಲ್ಲಿ ಆಕ್ಚುಲಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಇವತ್ತು ಏನಾಗತ್ತಲ್ಲ, ಅದು ನಮ್ಗೇನು ಅವಾಗಲೇ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಪಡ್ತಾ ಇದ್ರು. ಇದೇನಂದ್ರೆ ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್ ಅಲ್ಲಿ ನಮ್ಗೆ ವ್ಯತಿರಿಕ್ತತೆ ಇರೋದ್ರಿಂದ ನಾವ್ ಏನನ್ನ ತಗೋತಾ ಇದೀವಿ ಅದು ಜಾಸ್ತಿ ಇದೆ, ನಾವೇನ್ ಕೊಡ್ತಾ ಇದೀವಿ ಅದು ಕಡಿಮೆ ಇದೆ. ಅದಕ್ಕೆ ಮುಂಚಿನಿಂದ ದೇಶದೊಳಗೆ ಬರುವ ವಿದೇಶಿ ಹಣಕ್ಕಿಂತ ಹೊರಗೆ ಹೋಗುವ ಹಣ ಹೆಚ್ಚಾಗಿದೆ. ಅಂದ್ರೆ ನಾವು ಈಗ ಅದು ಯಾಕಾಯ್ತು ನಾನು ಕೊಂಡುಕೊಳ್ಳುವ ವಸ್ತುಗಳು ವಿದೇಶದಿಂದ ಜಾಸ್ತಿ ಇದೆ, ನಾನು ಭಾರತದಿಂದ ಮಾರುವ ವಸ್ತುಗಳು ಕಡಿಮೆ ಇದೆ. ಅದಕ್ಕಾಗಿ ಇದು ಗ್ಯಾಪ್ ಆಗ್ತಾ ಬಂತು. ಹಿಂದೆಯಿಂದನೂ ಮ್ಯಾನುಫ್ಯಾಕ್ಚರಿಂಗ್ ಹೆಚ್ಚು ಒತ್ತು ಕೊಡಬೇಕಿತ್ತು, ಕೊಟ್ಟಿದ್ದಾರೆ. ಆದ್ರೆ ಏನಾಯ್ತು, ನಮ್ದು ಭಾರತದ ಆರ್ಥಿಕತೆ ಅಗ್ರಿಕಲ್ಚರ್ ಇಂದ ಡೈರೆಕ್ಟ್ ಸರ್ವಿಸ್ ಎಕಾನಮಿ ಆಯ್ತು, ಮ್ಯಾನುಫ್ಯಾಕ್ಚರಿಂಗ್ ಎಕಾನಮಿ ಇವತ್ತು ಆಗಲಿಲ್ಲ. ಅದಕ್ಕೆ ನಾವು ಜಾಬ್ಲೆಸ್ ಗ್ರೋತ್ ಇದೆ ಈ ದೇಶದಲ್ಲಿ ಅಂತ ಅನೇಕ ಬಾರಿ ಚರ್ಚೆ ಮಾಡುವಾಗ ಕಾರಣ ಏನು ಅಂದ್ರೆ ನಮ್ದು ಸರ್ವಿಸ್ ಲೆಟ್ ಎಕಾನಮಿ ಆಯ್ತು. ಈಗ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಒತ್ತು ಕೊಡಬೇಕು ಅನ್ನುವಂತ ವಿಚಾರಗಳು ನಡೀತಾ ಇದೆ. ಅದಕ್ಕೆ ಏನೇನೋ ಕ್ರಮಗಳನ್ನು ಕೈಗೊಂಡಿದ್ದಾರೆ ಸರ್ಕಾರ. ಆದ್ರೆ ಈಗ ಏನು ಅಂತಂದ್ರೆ, ಈ ಗ್ಯಾಪ್ ಏನಿದೆಯಲ್ಲ, ಅಂದ್ರೆ ಹಿಂದೆನೂ ತಗೊಂಡಿದ್ರು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಇನ್ನಷ್ಟು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಈಗ ಏನಂದ್ರೆ ನೀವು ಇನ್ನೊಂದು ಅರ್ಥ ಮಾಡ್ಕೊಳ್ಳೋದೇನು ಅಂತಂದ್ರೆ, ಗ್ಯಾಪ್ ಇವಾಗ ತುಂಬಾ ವೈಡನ್ ಆಗಿದೆ. ಗ್ಯಾಪ್ $333 ಬಿಲಿಯನ್ ಯಾಕೆ ವೈಡನ್ ಆಯ್ತು, ಮೊದಲಿಗಿಂತ ಜಾಸ್ತಿ ಯಾಕೆ ವೈಡನ್ ಆಯ್ತು ಅದನ್ನ ಯೋಚನೆ ಮಾಡ್ಬೇಕಂದ್ರೆ, ರುಪೀಸ್ ಸ್ಲೈಡ್ ಆಗ್ತಾ ಇದೆ. ರುಪೀಸ್ ಸ್ಲೈಡ್ ಆಗ್ತಿದೆ. ನಾವು ಮೊದಲು ಏನು 80 ರೂಪಾಯಿಗೆ ವರ್ಷದಿಂದ $1 $85 ಇತ್ತು ಸರ್. ಈಗ ಅದು $95 ಇದೆ. ಯಾವಾಗ ಬೇಕಾದ್ರೂ ಸೆಂಚುರಿ ಹೊಡಿಬಹುದು. ಅಲ್ಲ, ಅದು RBI ಎಚ್ಚರಿಸಿದೆ, ಹಿಂಗೆ ಮುಂದುವರೆದ್ರೆ ಇದು
ರೂಪಾಯಿ ದಾಟುತ್ತೆ $1 ಅನ್ನುವಂಥದ್ದು RBI ಕೂಡ ಎಚ್ಚರಿಸಿದೆ. ಆ ಕಾರಣಕ್ಕಾಗಿ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳುವ ಭರದಲ್ಲಿ ಇದನ್ನೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಅಲ್ಲಿ ಇದ್ರದಲ್ಲಿ ಏನೋ ಆಗತ್ತೆ, ಇವಾಗ ಬಡವ್ರದ್ದು ನಾವು ಮಾತಾಡುವಾಗ ಬಡವರಿಗೆ ಖಂಡಿತ ಇದರಿಂದ ಸಣ್ಣ ಮಟ್ಟದ ಹೊಡೆತ ಆಗತ್ತೆ, ಯಾಕೆಂದ್ರೆ ಒಂದು ಪೋರ್ಷನ್, ಆದ್ರೆ ಇದರಲ್ಲಿ ಮೇಜರ್ ಪೋರ್ಷನ್ ಯಾರು ಇನ್ವೆಸ್ಟ್ ಮಾಡ್ತಿರ್ತಾರೆ ಅವ್ರಿಗೆ ಹೆಚ್ಚು ಇದಾಗತ್ತೆ. ಅವ್ರನ್ನ ಒಂದು ಡಿಸ್ಯೂಡ್ ಮಾಡಿದ್ರೇನು ಅವಾಗ ನಿಮ್ಗೆ ನಾವು ಯಾವಾಗ ಒಂದಷ್ಟು ಬಂಗಾರ ಗಟ್ಟಿ ತಗೊಂಡು ಇಟ್ಕೊಬಿಡೋಣ, ಈ ತರದವ್ರಿಗೆ ಒಂದಷ್ಟು ಅವರು ಚೇಂಜ್ ಮಾಡಿ ಅದನ್ನ ಪೇಪರ್ಸ್ ಕಡೆಗೆ ಹೋಗುವಂತ ಕಡೆ ಒಂದು ಒಲೈಸುವ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ ಏನಂದ್ರೆ ಇದು ಇಮಿಡಿಯೇಟ್ ಆಗಿ ನಮ್ಗೆ ಇದ್ರದ್ದು ಏನ್ ಇಂಪ್ಯಾಕ್ಟ್ ಆಯ್ತು. ಒಂದ್ ನಿಮಿಷ ಮಾತಾಡಕ್ ಬಿಡಿ, ಅವ್ರು ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ಎಸ್ ಸರ್, ಹೇಳಿ ಸರ್. ಪ್ಯಾನಿಕ್ ಬೈಯಿಂಗ್ ಆಗಿ ಒಂದ್ ವೇಳೆ ಇಲ್ಲ ಇನ್ನೂ ಹೆಚ್ಚಾಗ್ಬಿಡುತ್ತೆ 1 ವರ್ಷದ ನಂತರ ಅಂತ ಜನ ಭಾವಿಸಿ ಮಾರುಕಟ್ಟೆಗೆ ಧಾವಿಸಿದ್ರೆ ಅದು ರಿವರ್ಸ್ ಆಗುತ್ತೆ. ಅದಕ್ಕಾಗಿ ನಾವಿಲ್ಲಿ ಏನನ್ನ ಜನರಿಗೆ ಹೇಳೋದು ಅಂತಂದ್ರೆ, 1 ವರ್ಷದ ಒಂದ್ ವೇಳೆ ನಮ್ಮಲ್ಲಿ 15 ಎಲ್ಲರೂ ಬಿಟ್ಬಿಡ್ತಾರೆ ಅಂತನೂ ಅಲ್ಲ, ನಾವ್ ಯಾರೇ ಹೇಳಿದ್ರೇನು ಎಲ್ಲವನ್ನೂ ಬಂಗಾರವನ್ನ, ಯಾಕಂದ್ರೆ ಬಂಗಾರದ ನಮ್ದೊಂದು ಕಲ್ಚರಲ್ ಫೀಲಿಂಗ್ ಇದೆ, ಎಮೋಷನಲ್ ಅದ್ರ ಬಗ್ಗೆ ಅಟ್ಯಾಚ್ಮೆಂಟ್ ಇದೆ, ಪೂರ್ತಿಯಾಗಿ ಬಿಡುವಂತದ್ದು ಸಾಧ್ಯ ಆಗಿರಲ್ಲ. ಒಂದು 15-30% ಜನ ಇದನ್ನ ಕಡಿಮೆ ಮಾಡಿ ನಮ್ದು ಅಷ್ಟು ರಿಸರ್ವ್ಸ್ ಉಳಿದ್ರೆ ಅದರಿಂದ ಎಷ್ಟು ಡಿಮ್ಯಾಂಡ್ ಕಡಿಮೆ ಆಗತ್ತಲ್ಲ ಮಾರುಕಟ್ಟೆಯಲ್ಲಿ, ಆ ಮಟ್ಟಕ್ಕೆ ಡಿಮಾಂಡ್ ಕಡಿಮೆನೂ ಆಗ್ಬೋದು. ಮತ್ತೆ ನಾವು ಆ ಒಂದು ಉಳಿದ ಹಣವನ್ನ, ಈಗ ಏನು ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ ಮತ್ತು ಅದಕ್ಕಂತೂ ಡಿಮಾಂಡ್ ಇದೆ, ಬಿಕಾಸ್ ಕಚ್ಚಾ ತೈಲದ ಮೇಲೆ ನಮ್ಮ ವ್ಯಾಪಾರ ವಹಿವಾಟು, ನಮ್ಮ ಕೈಗಾರಿಕೆಗಳು, ಅದರಿಂದನೇ ನಡೆಯುವಂಥ ಉದ್ಯಮಗಳು ಭಾಳ ಇರೋದ್ರಿಂದ ನಾವು ಅಲ್ಲಿ ಒಂದು ಸ್ವಲ್ಪ ಕೊರತೆ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಉಳಿದಿರೋ ಹಣವನ್ನು ಅಲ್ಲಿಗೆ ನಾವು ವರ್ಗಾಯಿಸಿಕೊಂಡು ಏನು ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಸ್ತಿ ಆಗಿದೆ ಅದನ್ನು ನಾವು ಬೈ ಮಾಡಬಹುದು. ಇವತ್ತು ಕ್ಯಾಬಿನೆಟ್ ಅಲ್ಲಿ ಕೂಡ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಗ್ಯಾಸ್ ನ ನಾವು ಇವಾಗ ಫಸ್ಟ್ ಎಲ್ಲ ಕೋಲ್ ನ ನಾವು ಡೈರೆಕ್ಟ್ ಯೂಸ್ ಮಾಡೋದಕ್ಕೆ ಬಳಸ್ತಾ ಇದೀವಿ, ಅದನ್ನ ಇದನ್ನ ಮಾಡ್ಲಿಕ್ಕೆ ಬಳಸ್ಕೊಳ್ತಾ ಇದ್ವಿ ಎನರ್ಜಿ. ನಾವು ಚಲೋ ಮಾಡ್ತೀವಿ, ಗಡ್ಡಕ್ಕೆ ಬೆಂಕಿ ಹತ್ತಿದ ಬಾವಿ ತೋಡೋದ್ ಕೆಲಸ ನಾವು ಭಾರಿ ಚಲೋ ಮಾಡ್ತೀವಿ ಸರ್. ಮೊದಲೇ ಬಾವಿ ತೋಡಿ ಇಟ್ಕೋಬೇಕಾಗಿತ್ತು. ಅಲ್ಲ, ಏನಾಗತ್ತೆ, ಇಷ್ಟು ದಿನ ಸುದೀರ್ಘವಾಗಿ ಯುದ್ಧ ನಡೆಯುತ್ತೆ ಅನ್ನುವಂತ ಇದು ಯಾವನ್ ಅಮೆರಿಕಾಗೂ ಇರ್ಲಿಲ್ಲ, ಇರಾನ್ಗೂ ಇರ್ಲಿಲ್ಲ. ಸರ್ ಯುದ್ಧ ನಡೀತೈತೋ ಬಿಡ್ತದ ಸರ್, ಆತ್ಮನಿರ್ಭರ ಭಾರತ ಆಗ್ಬೇಕು ಎಲ್ಲದ್ರಲ್ಲೂ. ಬರೀ ಡೈಲಾಗ್ ಅಷ್ಟೇ ಸೀಮಿತ ಆಗಬಾರ್ದು. ಆತ್ಮನಿರ್ಭರ ಭಾರತ, ನಾವು ಸ್ವಾವಲಂಬಿಗಳಾಗೋದು ಏನು ಅತಿ ಹೆಚ್ಚು ನಾವು ಎನರ್ಜಿಯನ್ನ ಏನು ಪರಾವಲಂಬಿಗಳಾಗಿದ್ದೀವಲ್ಲ ಸರ್. ಇಲ್ಲ, ಇದು ಯಾವಾಗ್ಲೂ ನಮ್ಗೆ ಕ್ರೈಸಿಸ್ ಯಾವಾಗೂ ಆಪರ್ಚುನಿಟಿನ ಒಂದು ಇನೋವೇಷನ್ ಗೆ ಕ್ರಿಯೇಟ್ ಮಾಡಕ್ಕೆ ಒಂದು ಅವಕಾಶ ಕೊಡುತ್ತೆ. ಇದನ್ನ ಬಳಸ್ಕೊಳ್ಳಿ ಅನ್ನುವಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಇವಾಗ್ಲಾದ್ರೂ ನಾವ್ ಇಷ್ಟು ದಿನ ನಾವ್ ಎಚ್ಚೆತ್ಕೊಳ್ಳಿಲ್ಲ, ಈಗ್ಲಾದ್ರೂ ಎಚ್ಚೆತ್ಕೋಬಾರ್ದು. ಅಟ್ಲೀಸ್ಟ್ ಈಗಾದ್ರೂ ಎಚ್ಚೆತ್ಕೊಳ್ಳಿ, ಇನ್ನೊಂದು 5-10 ವರ್ಷಕ್ಕಾದ್ರೂ ನಾವು ಸರಿ ಹೋಗೋಣ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈಗ ಗ್ಯಾಸ್ ನ 62% ಹೊರದೇಶದಿಂದ ತರಿಸ್ಕೊತಾ ಇದೀವಿ. ಈ ಸಂದರ್ಭವನ್ನ ಬಳಸ್ಕೊಂಡು ಅಟ್ಲೀಸ್ಟ್ ನಾವು ಅದನ್ನೆಲ್ಲ ಮಾಡ್ಕೊಂಡ್ರೆ, ಅಟ್ಲೀಸ್ಟ್ ಅದು ಇಂಪೋರ್ಟ್ ಕಡಿಮೆ ಆದ್ರೆ ನಮ್ ದೇಶ ಸದೃಢ ಆಗುತ್ತೆ. ಹಾಗೇನೆ ಫರ್ಟಿಲೈಸರ್ ಅದನ್ನು ಹೇಳಂಗಿಲ್ಲ ಅಲ್ಲ ನಾವು, ಹೇಳ್ಬೇಕು, ಮಾತಾಡಂಗಿಲ್ಲ ಅದನ್ನು. ಒಂದು ಟೈಮ್ ಗೋಲ್ ಇಟ್ಕೋಬೇಕು ಸರ್ಕಾರ ಕೂಡ. 5 ವರ್ಷದಲ್ಲಿ ಪ್ಯಾಟ್ರಿಯಾಟಿಸಮ್ ಅಂತಂದು ನಾವು ಮುಂದಿನ ದಿನಗಳಲ್ಲಿ ನಾವ್ ಹೆಂಗ್ ಆತ್ಮನಿರ್ಭರ ಆಗ್ಬೇಕು, ನಾವ್ ಹೆಂಗ್ ಸ್ವಾವಲಂಬಿಗಳಾಗಬೇಕು ಅಂತ ಅನ್ನೋದ್ರ ಬಗ್ಗೆನೂ ಮಾತಾಡಂಗಿಲ್ಲ. ಮಾತಾಡಿದ್ರೆ ಅದಕ್ಕೂ ಹಣೆ ಪಟ್ಟಿ ಕಟ್ತಾರೆ. 5 ವರ್ಷದಲ್ಲಿ ಇಷ್ಟ ಆಗ್ತಿದೆ ಅಂತ ಟಾರ್ಗೆಟ್ ಅನ್ನ ಸರ್ಕಾರ ಕೂಡ ಅನೌನ್ಸ್ ಮಾಡ್ಬೇಕು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಹೇಳ್ಬೇಕು ನೋಡ್ತೀರಿ. ಓಕೆ, ಥ್ಯಾಂಕ್ ಯು ಸರ್ ಕೇಶವ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ನಾನು ರವಿ ಅವರೇ, ಈಗ ರಾ ಮೆಟೀರಿಯಲ್ ಜಾಸ್ತಿ ಆಗುತ್ತೆ ನಿಮಗೆ, ಹೌದಲ್ಲ ಸರ್? ಆಮೇಲೆ ನಿಮ್ಮದು ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಆಗುತ್ತೆ. ಹಬ್ಬ ಹರಿದಿನಗಳಲ್ಲಿ ಖರೀದಿ ಕಡಿಮೆ ಆಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಆಗುತ್ತೆ ಸರ್. ಸೊ ಆಮೇಲೆ ಇದು ದೊಡ್ಡ ಗೋಲ್ಡ್ ಚೈನ್ ಬಿಸ್ನೆಸ್ ಇರೋರು ಅವ್ರು ಹೇಳಿದ್ರಲ್ಲ, ಅವ್ರಿಗೆಲ್ಲ ಏನಾಗಲ್ಲ ಸರ್? ಸಣ್ಣ ಪುಟ್ಟ ವ್ಯಾಪಾರಿಗಳು ಹೇಳಿ ಸರ್, ಸಣ್ಣ ಪುಟ್ಟ ವ್ಯಾಪಾರಿಗಳು. ಇವತ್ತು ನಾನು ಈ ಚಾನಲ್ಗೆ ಬರ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ನಮ್ಮ ಗೋಲ್ಡ್ ಸ್ಮಿತ್ ಒಬ್ಬರು ಫೋನ್ ಮಾಡಿದ್ರು, ಪ್ರಭಾಕರ್ ಅಂತ, ತುಂಬ ಒಳ್ಳೆ ಕೆಲಸಗಾರ. ಏನು ಹೇಳ್ತಾನೆ ಗೊತ್ತಾ, ನೋಡಿ ಈ ಉದ್ಯಮದಲ್ಲಿ ಇವಾಗ ನಾನು ಬಿಟ್ಟರೆ ನನ್ನ ಮಗ ಈ ಕೆಲಸ ಮಾಡ್ತಾ ಇಲ್ಲ, ಲ್ಯಾಕ್ ಆಫ್ ಟ್ಯಾಲೆಂಟ್, ನಿಮ್ಮ ಟ್ಯಾಲೆಂಟು ಒಟ್ಟೋಗ್ತಾ ಇದೆ. ಇನ್ನು ನಮ್ಮಪ್ಪ ಮಾಡ್ತಾ ಇದ್ರು, ನಾನೇನೋ ಅರ್ಧ ಕಳೆದುಕೊಂಡು ಮಾಡ್ತಾ ಇದ್ದೀನಿ. ಇನ್ಮೇಲೆ ಟ್ಯಾಲೆಂಟ್ ಇರಲ್ಲ, ಆತ್ಮನಿರ್ಭರ ಭಾರತ್ ಅಂತಿರಲ್ಲ ನೀವು, ಮೇಕ್ ಇನ್ ಇಂಡಿಯಾ, ಅದೆಲ್ಲ ಬರೀ ಸುಳ್ಳು. ಇವಾಗ ನಮ್ಗೆ ಏನಿದೆ ಇಲ್ಲಿ ಲೈಫಿಲ್ಲಿ, ಕೆಲಸನೇ ಇಲ್ಲ ನಮಗೆ, ಯಾರೂ ಇದನ್ನು ಕಳೀತಾ ಇಲ್ಲ ಅಂದರು. ನಂಬರ್ 2 ಬಿಸ್ನೆಸ್ಸು. ಮೋದಿಯವರು ಹೇಳಿದ್ರು 1 ವಾರ ತಡಿಬೇಕಾಯಿತು, ಏನಾಗುತ್ತೆ ಪಿಕ್ಚರು, ನನ್ನ ಅಪೀಲ್ಗೆ ಏನಾಯಿತು ಅಂತ ತಡಿಬೇಕಾಯಿತು. ಓವರ್ನೈಟ್ ಮಿಡ್ನೈಟ್ ಡಿಶ್ನಲ್ಲಿ ಅದನ್ನು ಈ ಥರ ಮಾಡಿರೋದು ತುಂಬ ತಪ್ಪಾಗುತ್ತೆ. ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತು, ಮಾರ್ಕೆಟ್ ಇಮಿಡಿಯೇಟ್ ಆಗಿ ಸಮಯ ಕೊಡಬೇಕಾಗುತ್ತೆ, ಮಾರ್ಕೆಟ್ ಇಮಿಡಿಯೇಟ್ ಆಗಿ ಇದು ಈ ಫ್ಲಕ್ಚುಯೇಷನ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಆಮೇಲೆ ಗ್ರಾಹಕರು ರೆಡಿ ಆಗೋಯ್ದ್ರು, ನಾವು ಎಲ್ರಿಗೂ ವೇಸ್ಟ್ ಮಾಡಿಬಿಡಿ, ಈ ಟೈಮಲ್ಲಿ ನಿಮ್ಗೆ ಏನು ಬೇಕೋ ಅಷ್ಟೇ ತಗೊಳ್ಳಿ. ಮುಂದೆ ಕಡಿಮೆ ಆಗುತ್ತಾ?
ಚಿನ್ನ ಯಾವತ್ತೂ ಕಮ್ಮಿ ಆಗಲ್ಲ. ಸರ್ ಡೋಂಟ್ ಟೆಲ್ ಮಿ ಸರ್ ಪ್ಲೀಸ್. ನಾನು ಹೇಳ್ತೀನಿ ನೋಡಿ, ಹಂಗೆ ಹೇಳ್ಬೇಡಿ ಸರ್. ಇದು ಸರ್ ಇದು ಅಭಾಸ ಇದ್ದಕ್ಕಿದ್ದಂತೆ ಆಗಿರೋದು ಇದು. ಪ್ರಶ್ನೆ ಹೆಂಗಿದೆ ಗೊತ್ತಾ, ಇವರು ಸಾಹೇಬ್ರು ಇಲ್ಲೇ ಇದ್ದಾರೆ. 2014 ಅಲ್ಲಿ $50 ಡಾಲರ್ ಇವತ್ತು ಮಾರ್ಚೂರಲ್ಲಿ ಇದೆ. ಒಂದ್ ನಿಮಿಷ, ರತನ್ ರಮೇಶ್ ಪೂಜಾರಿ ಅವರೇ, ಈಗ ಏನೋ ಒಂದು ಇದ್ದಕ್ಕಿದ್ದಂತೆ ಈಗ ಇದು ಜಾಸ್ತಿ ಮಾಡಿದ್ರು, ಹಾಗಾಗಿ ಕ್ರೈಸಿಸ್ ಇದೆ, ಮತ್ತೆ ಸುಂಕನೂ ಜಾಸ್ತಿ ಮಾಡಿದ್ದಾರೆ, ಹಂಗಾಗಿ ಇದ್ದಕ್ಕಿದ್ದಂತೆ ರೇಸ್ ಆಗಿದೆ. ಮತ್ತೆ ಮುಂದೆ ಕಡಿಮೆ ಆಗುತ್ತಾ? ವಿಲ್ ಹೋಪ್ ಫಾರ್ ದ್ಯಾಟ್. ನೋಡಿ, ಇದು ಚಿನ್ನ ಅನ್ನುವಂಥದ್ದು ಈ ಪ್ಲಾಸ್ಟಿಕ್ ಥರ ಏನು ಅನ್ಯಾಚುರಲ್ ನಾವೇನು ಮಾಡುವಂಥದ್ದಲ್ಲ, ಅದು ನ್ಯಾಚುರಲ್ ಆಗಿ ಸಿಗಬೇಕಾಗುತ್ತೆ. ಇದು ಆಯಿಲು ಕೂಡ ಆ ಥರನೇ. ಏನು ರಾಹುಲ್ ಗಾಂಧಿ ಮನೆಯ ಬಾವಿಯಲ್ಲಿ ಸಿಗೋದಾದ್ರೆ ಆಯಿಲು, ಅಥವಾ ರಾಹುಲ್ ಗಾಂಧಿ ಮನೆಯ ಮೈದಾನದಲ್ಲಿ ಇದು ಎದುರುಗಡೆ ಚಿನ್ನ ಸಿಗೋದಿದ್ರೆ ಅಲ್ಲ, ಅದು ಮಾಡ್ಬೋದು, ಅದು ಸೈಂಟಿಫಿಕಲಿ ಪಾಸಿಬಲ್. ಬೇಕಾದ್ರೆ ನೀವು ಬನ್ನಿ, ಬೇಕಾದ್ರೆ ನನ್ನ ಫ್ರೆಂಡ್ ಮಾಡ್ತಾನೆ, ನಾನು ನಿಮ್ಗೆ ತೋರಿಸ್ತೀನಿ. ಅದೇ ರಾಹುಲ್ ಗಾಂಧಿ ಮನೆ ಡೈರೆಕ್ಟ್ ಪೈಪ್ ಹಾಕೋದೇನ್ರಿ ಸರ್? ಅಲ್ಲ, ಅದಕ್ಕೆ ಪ್ರೊಸೆಸ್ ಇದೆ. ಒಂದ್ಸಲ ನೀವು ಒಂದ್ಸಲ ನಿಮ್ಮ ಇದು ಕ್ಯಾಮ್ರಾ ತಗೊಂಡು ನೀವೇ ಬನ್ನಿ, ನಾನೇ ಅರೇಂಜ್ ಮಾಡ್ತೀನಿ ಎಲ್ಲ ನಿಮ್ಗೆ. ಅಲ್ಲ, ನೀವು ಅಲ್ಲಿ ಬರೋದಕ್ಕೆ ವ್ಯವಸ್ಥೆ ನಾನು ಮಾಡ್ತೀನಿ, ಬನ್ನಿ. ಒಳ್ಳೆ ಒಂದು ಇದು ನಮ್ಮ ಊರನ್ನು ನೋಡ್ದಂಗ ಆಗುತ್ತೆ ನಿಮ್ಗೆ. ಅಲ್ಲಲ್ಲ, ಅದು ಇವ್ರು ನೋಡಿ, ಅವ್ರದ್ದು ಗೋಬರ್ ಗ್ಯಾಸ್ ಅದೇ ಹೇಳಿದ್ದು. ಆಯ್ತು, ಒಂದ್ ನಿಮಿಷ ಮೇಡಮ್, ನಾನು ಫಿನಿಶ್ ಮಾಡಿಲ್ಲ. ಏನ್ ಹೇಳ್ತಿದ್ದೀನಿ ಆಯ್ತಾ? ಅದೇ ಇವಾಗ ಈ ಆಯಿಲು ಮತ್ತೆ ಇದು ಗೋಲ್ಡು ರಾಹುಲ್ ಗಾಂಧಿ ಅವರ ಮನೆಯ ಇದರಲ್ಲಿ ಮೈದಾನದಲ್ಲಿ ಸಿಗೋದಿದ್ರೆ ಅದು ಇವ್ರು ಹೇಳ್ದಂಗೆ ಆರಾಮ್ಸೆ ಸಿಗ್ಬೋದು, ಚೇಂಜಸ್ ಆಗ್ಬೋದು. ಬಟ್ ಇದು ಬೇರೆ ದೇಶದಲ್ಲಿ ಸಿಗುವಂತದ್ದು ಅಂಡ್ ನ್ಯಾಚುರಲ್. ಆದ್ರೆ ನೀವೇನೋ ಹೇಳ್ತಾ ಇದ್ದೀರಾ ಫ್ಯೂಚರ್, ಇವಾಗ ಯುದ್ಧದ ಸಮಯ, ಇವಾಗ ಎಲ್ಲ ಸತ್ಯ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಜನರಿಗೆಲ್ಲ ಗೊತ್ತಿದೆ ಏನಿದೆ ಅಂತ ಹೇಳ್ಕೊಂಡು. ಆನಂತರ ಮೋದಿ ಅವರು ಏನಾದ್ರು ಹೇಳ್ತಾರಂತ ಹೇಳದಿದ್ರೆ ಅದ್ರಲ್ಲಿ ಏನೋ ಒಂದು ಸತ್ಯ ಇರುತ್ತೆ. ಅದರಿಂದಾಗಿ ಜನ 3 ಬಾರಿ ಅವ್ರನ್ನ PM ಮಾಡಿದ್ದಾರೆ. ಇನ್ನು ಬರುವ ದಿನಗಳಲ್ಲಿ ಒಂದು ಶುಭ ದಿನಗಳು ಬರ್ಲಿದೆ. ನೀವು ಹೇಳ್ದಂಗೆ ಗೋಲ್ಡ್ ರೇಟ್ ಕಮ್ಮಿ ಆಗತ್ತೆ ಅಂತ ಆಶೆ ಲೋಡಿಂಗ್ ಈ ದೇಶಕ್ಕೆ ಆಲ್ರೆಡಿ ಬಂದಿದೆ. ಇನ್ನೂ ಒಳ್ಳೆ ದಿನ ಬರುತ್ತೆ. ಕಾಂಗ್ರೆಸ್ನವರಿಗಂತೂ ಬುರೇ ದಿನ ಬಂದಿದೆ. ಮೊನ್ನೆ ಚಿತ್ರದುರ್ಗಕ್ಕೆ ಯಡಿಯೂರಪ್ಪ ಅಭಿಮಾನೋತ್ಸವ ಹೋಗಿದ್ನಲ್ಲ ಸರ್, ಅಲ್ಲಿ ಯಾರೋ ಪ್ರೀತಿಯಿಂದ ಒಂದು ಹಲಸಿನ ಹಣ್ಣು ಕೊಟ್ಟಿದ್ರು ನನಗೆ. ಇವತ್ತು ಹಲಸಿನ ಹಣ್ಣು ಕಟ್ ಮಾಡ್ಬೇಕಾದ್ರೆ ಈಗ ಇದಕ್ಕೆಲ್ಲ ಇದು ಚಾಕುಗೆಲ್ಲ ಎಣ್ಣೆ ಹಚ್ಚಬೇಕು, ಎಣ್ಣೆ ಹಚ್ಚಬೇಕಲ್ಲ ಅಂತ ನಾನು ಇವತ್ತು ಹಲಸಿನ ಹಣ್ಣು ಕೊಯ್ದ ವಾಪಸ್ ಬಂದ್ಬಿಟ್ಟೆ. ಯಾಕೆ? ತೆಂಗಿನೆಣ್ಣೆ ಫ್ರೀ ಇದೆಯಲ್ಲ ಮೇಡಮ್, ನಮ್ಮೂರಿಂದ ನಿಮ್ಗೆ ಅದೇನು ಸರ್, ಅದು ನಿಮ್ಗೆ ಒಳ್ಳೆಣ್ಣೆಗಿಂತ ಜಾಸ್ತಿ ಇದೆ. ತೆಂಗಿನೆಣ್ಣೆ ಅದಕ್ಕಿಂತ ಜಾಸ್ತಿ ಇದೆ ರೇಟ್. ಥ್ಯಾಂಕ್ ಯು ವೆರಿ ಮಚ್.